सुधारी बरनौ रघुबर जोदायक बुद्धिहीन तनु जानिके सुमिरो पवन कुमार बल बुद्धि विद्या हरहु ದೇವತೆಗಳು ಮತ್ತು ಅಸುರರು ಜೊತೆಗೂಡಿ ನಾಗರಾಜ ವಾಸುಕಿಯನ್ನು ಮಂದಾರ ಬೆಟ್ಟಕ್ಕೆ ಸುತ್ತಿ ಸಮುದ್ರ ಮಂಥನವನ್ನು ಮಾಡಿ ಅದರಿಂದ ಅಮೃತವನ್ನು ತೆಗೆಯುತ್ತಾರೆ. ಅಸುರರು ಅಮೃತವನ್ನು ಕುಡಿದರೆ 3 ಲೋಕವನ್ನು ಅಂಧಕಾರಕ್ಕೆ ತಳ್ಳುತ್ತಾರೆ ಎಂಬ ವಿಷಯ ವಿಷ್ಣುವಿಗೆ ಚೆನ್ನಾಗಿ ಗೊತ್ತಿತ್ತು. ಆದ ಕಾರಣ ಅಸುರರ ಗಮನವನ್ನು ಬೇರೆಡೆ ಸೆಳೆದು ಎಲ್ಲ ಅಮೃತವನ್ನು ದೇವತೆಗಳೇ ಕುಡಿದರು. ಈ ಕಥೆಯನ್ನು ತಮ್ಮ ಮಕ್ಕಳಿಗೆ ಹನುಮಂತನ ತಾಯಿ ಹಾಗೂ ರಾವಣನ ತಂದೆ ಇಬ್ಬರೂ ಹೇಳಿರುತ್ತಾರೆ. ನಾನು ದೇವತೆಗಳ ರೀತಿ ಪ್ರತಿಯೊಂದು ಕೆಟ್ಟದ್ದರ ವಿರುದ್ಧ ಹೋರಾಡುತ್ತೇನೆಂದು ಹನುಮ ಶಪಥ ಮಾಡಿದರೆ ದೇವತೆಗಳು ನಮಗೆ ಮೋಸ ಮಾಡಿದರು, ನಮ್ಮ ಹಕ್ಕನ್ನು ಕಿತ್ತುಕೊಂಡರು, ನಾವು ಅಮರರಾಗುವುದನ್ನು ತಡೆದರು ಎಂದು ಕೋಪಗೊಂಡ ರಾವಣ ಬಾಲ್ಯದಲ್ಲಿಯೇ ಶಪಥಗೈದು ತಪಸ್ಸಿಗೆ ಮುಂದಾಗುತ್ತಾನೆ. ಕಾಡಿನಲ್ಲಿ ವನವಾಸದಲ್ಲಿದ್ದ ಶ್ರೀರಾಮನ ಪತ್ನಿ ಸೀತೆಯನ್ನು ರಾವಣ ಅಪಹರಿಸಿದ್ದರಿಂದ ಸುಗ್ರೀವನ ಸಹಾಯವನ್ನು ಬೇಡಿ ರಾಮ ಲಕ್ಷ್ಮಣರು ಬರುತ್ತಾರೆ. ರಾಜ್ಯವನ್ನು ಕಳೆದುಕೊಂಡು ತನ್ನ ಸಹೋದರ ವಾಲಿಯಿಂದ ಬಹಿಷ್ಕರಿಸಲ್ಪಟ್ಟಿದ್ದ ಸುಗ್ರೀವನಿಗೆ ಶ್ರೀರಾಮನು ವಾಲಿಯನ್ನು ವಧಿಸಿ ಸುಗ್ರೀವ ಪುನಃ ಕಿಷ್ಕಿಂಧೆಯ ರಾಜನಾಗುತ್ತಾನೆ ಮತ್ತು ರಾಮನ ಉಪಕಾರಕ್ಕೆ ಶ್ರೀರಾಮನ ಪತ್ನಿಯನ್ನು ಹುಡುಕಲು ತನ್ನ ಸಂಪೂರ್ಣ ವಾನರ ಸೈನ್ಯವನ್ನು ವಿನಿಯೋಗಿಸುವುದಾಗಿ ಭರವಸೆ ನೀಡುತ್ತಾನೆ. ಸುಗ್ರೀವನು ಶ್ರೀರಾಮನಿಗೆ 30 ದಿನಗಳಲ್ಲಿ ಸೀತೆಯನ್ನು ಹುಡುಕಿಕೊಡುವುದಾಗಿ ವಾಗ್ದಾನವನ್ನು ನೀಡಿದ್ದನು. ಅದಕ್ಕೆ 4 ಸೇನಾಧಿಪತಿಗಳಿಗೆ 4 ತಂಡವನ್ನು ರಚಿಸಿ 4 ದಿಕ್ಕಿಗೂ ಕಳಿಸಲಾಗಿತ್ತು. ಸುಗ್ರೀವ ನಿಗದಿಪಡಿಸಿದ್ದ ದಿನಗಳು ಮುಗಿಯುತ್ತಾ ಬಂದಿತ್ತು. 3 ತಂಡಗಳು ಸೀತೆಯ ಸುಳಿವು ಸಿಕ್ಕದೆ ಮರಳಿದ್ದವು. ಈ ವೈಫಲ್ಯದಿಂದಾಗಿ ಸುಗ್ರೀವನು ಕೆರಳಿದ್ದನು. ಅವನ ಕ್ರೋಧ ಮುಗಿಲು ಮುಟ್ಟಿತ್ತು. ಸುಗ್ರೀವನ ಪತ್ನಿಯಾದ ಕಿಷ್ಕಿಂಧೆಯ ರಾಣಿ ಅವನ ಕ್ರೋಧವನ್ನು ಶಾಂತಗೊಳಿಸಿ ದಕ್ಷಿಣಕ್ಕೆ ಹೋಗಿದ್ದ ಮತ್ತೊಬ್ಬ ಸೇನಾಧಿಪತಿ ಇನ್ನೂ ಹಿಂತಿರುಗದ ಸಂಗತಿಯನ್ನು ನೆನಪಿಸಿದ್ದಳು. ಅವನ ಕೊನೆಯ ಆಸೆ, ಅಂತಿಮ ಭರವಸೆ ಅವನೇ ಆಗಿದ್ದನು, ಹನುಮಂತ. ರಾವಣನು ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಅಪಹರಿಸಿದಾಗ ರಾಮ ಲಕ್ಷ್ಮಣರಿಗೆ ಸೀತೆಯ ಕೂಗು ಕೇಳಿಸಲಿಲ್ಲ. ಆದರೆ ಆ ಕೂಗಿಗೆ ಕಿವಿಗೊಡುವವನು ಮತ್ತೊಬ್ಬನಿದ್ದ. ರಾಜಕುಮಾರಿ ಸೀತೆಯನ್ನು ರಕ್ಷಿಸಲು ರಾವಣನ ಷಡ್ಯಂತರದ ವಿರುದ್ಧ ಹಾರಿ ಹೋದ. ಇಲ್ಲಿಯವರೆಗೂ ರಾವಣನ ಮುಖಾಮುಖಿ ಜಟಾಯುವಿಗೆ ಆಗಿರಲಿಲ್ಲ. ಅನ್ಯಾಯದ ವಿರುದ್ಧದ ಹೋರಾಟದಲ್ಲಿ ಸೋಲುವವರು ಪರಾಜಿತರಾಗುವುದಿಲ್ಲ, ಪ್ರೇರಣೆಯಾಗುತ್ತಾರೆ. ಗಾಯಗೊಂಡು ಏಕಾಂಗಿಯಾಗಿ ಜಟಾಯುವಿನ ಉಸಿರು ಆ ಇಬ್ಬರು ಸಹೋದರರ ಭರವಸೆಗೆ ಆಸರೆಯಾಗಿತ್ತು. ಜಟಾಯುವಿನ ತ್ಯಾಗದ ಮುಂದೆ ದೇವತೆಗಳೂ ತಲೆಬಾಗಿದರು. ಈ ರೀತಿಯಾಗಿ ಜಟಾಯುವು ಮುಗಿದು ಹೋಗಬೇಕಿದ್ದ ಒಂದು ಹುಡುಕಾಟಕ್ಕೆ ಹೊಸ ಉತ್ಸಾಹ ತುಂಬಿದನು.
ಸುವರ್ಣ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ಶಂಕರ ಸುವರ್ಣ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ವಿದ್ಯಾವಾನ ಗುಣಿಯತಿ ಚಾತುರ ರಾಮ ಕಾರ್ಯ ಕರಿಬೇಕು ಆತ ವಿದ್ಯಾವಾನ ಗುಣಿಯತಿ ಚಾತುರ ರಾಮ ಕಾರ್ಯ ಕರಿಬೇಕು ಆತ ಪ್ರಭು ಚರಿತ ಸುನವೇ ಕೊರತೀಯ ಪ್ರಭು ಚರಿತ ಸುನವೇ ಕೊರತೀಯ ರಾಮನ ಗಣತಿ ರಾಮನ ಬದಿಯ रूप धरती दिखावा रूप धरि लंक जरावा रूप धरि असुर सहारे रामचंद्र के काज सवारे भाल ज्ञान तुम सागर जय सती लोक उजागर जय भाल ज्ञान तुम सागर जय सती लोक उजागर ದಕ್ಷಿಣದ ಕಡೆ ಹೊರಟಿದ್ದ ವಾನರ ತಂಡಕ್ಕೆ ಜಟಾಯುವಿನ ಸಹೋದರ ಸಂಪತಿಯು ಎದುರಾಗುತ್ತಾನೆ. ವಯಸ್ಸಾದಂತೆ ದೂರದೃಷ್ಟಿ ಕ್ಷೀಣಿಸುತ್ತದೆ. ಆದರೆ ಸಂಪತಿಯ ದೂರದೃಷ್ಟಿಯು ದೂರದ ದೇಶದವರೆಗೂ ಕಾಣುತ್ತದೆ. ಸಾಗರದಾಚೆಗೆ ಸಾವಿರಾರು ರಾಜ್ಯಗಳ ವೈಭವವನ್ನು ಮೀರಿದ ಸುಂದರ ನಗರದಲ್ಲಿ ದುಃಖ ತುಂಬಿದ ಕಣ್ಣುಗಳಿಂದ ಹರಿಯುತ್ತಿರುವ ನೀರಿನ ನಡುವೆ ಆಕೆಯ ಜೀವನದ ಅಸಹಾಯಕತೆ ಪರಿಹಾರದ ಕುರಿತಾಗಿ ಯೋಚಿಸುತ್ತಿರುವ ಒಬ್ಬಳು ಕನ್ಯೆ